ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಇದೇ ಜೂನ್ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಭಾನುವಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು, ಪೂರ್ವಭಾವಿಯಾಗಿ ಈ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕಾಶಿ ಅವರು ಜಾಥಾದ ನೇತೃತ್ವ ವಹಿಸಿದ್ದರು. ಇನ್ನು ಉಪವಿಭಾಗಾಧಿಕಾರಿ ಕಾಂತರಾಜ್ ಅವರು ಆಗಮಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಇನ್ನು ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಆರಂಭವಾದ ಜಾಥಾವು ಮದಕರಿ ವೃತ್ತ, ಅಂಬೇಡ್ಕರ್ ವೃತ್ತ, SPM ವೃತ್ತದ ಮೂಲಕ ಸಂಚರಿಸಿದ ಈ ಒಂದು ಜಾಥಾವು ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಪಡೆಯುವಂತೆ ಜಾಗೃತಿ ಮೂಡಿಸಿದ್ದು ಕಂಡುಬಂದಿದೆ. ಇನ್ನು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಕೈನಲ್ಲಿ ಪಲ್ಸ್ ಪೋಲಿಯೋ ತಡೆಯ ಕುರಿತು ಭಿತ್ತಿಪತ್ರಗಳನ್ನು ಹಿಡಿದು ಜಾಗೃತಿ ಮೂಡಿಸಿದ್ದು ಕಂಡುಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಕಾಂತರಾಜ್ ಅವರು ಮಾತನಾಡಿದ್ದು, 5 ವರ್ಷದ ಒಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗಬಾರದು. ಜಿಲ್ಲೆಯಲ್ಲಿ ಜೂನ್ 28ರಂದು ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ 1162 ಪೋಲಿಯೋ ಬೂತ್ಗಳು ಹಾಗೂ 2324 ಲಸಿಕಾಕಾರರು, 235 ಮೇಲ್ವಿಚಾರಕರನ್ನು ಒಳಗೊಂಡಂತೆ ಒಟ್ಟು 1,27,641 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಜಾತಾ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೃಷ್ಣ ನಾಯ್ಕ್, ಆರೋಗ್ಯ ಇಲಾಖೆ ವಿವಿಧ ವೃಂದದ ಅಧಿಕಾರಿಗಳು, ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಗಾಯತ್ರಿ ಶಿವರಾಮ್, ಉಪಸಭಾಪತಿ ಅರುಣ್ ಕುಮಾರ್, ನಿರ್ದೇಶಕರಾದ PB ಶಿವರಾಮ್ ಹಾಗೂ ಪದಾಧಿಕಾರಿಗಳು ಮತ್ತು ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳು, ಜಾಹ್ನವಿ ನರ್ಸಿಂಗ್ ಕಾಲೇಜು ಕೋಟೆ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ನಮಗೆಲ್ಲ ಗೊತ್ತಿದೆ, ಇವತ್ತು ನಾವು ದೇಶಾದ್ಯಂತ ಇವತ್ತು ನಾವು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ತಮ್ಮ 28ನೇ ತಾರೀಕಿಗೆ ಈ ಒಂದು ಪಲ್ಸ್ ಪೋಲಿಯೋ ಲಸಿಕೆ ಹಾಕ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಭಾಳಷ್ಟು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಏನು ಹುಟ್ಟಿನಿಂದ 5ನೇ ವರ್ಷದವರೆಗೆ ಇರ್ತಕ್ಕಂಥ ಮಕ್ಕಳು ಸುಮಾರು 1,27,641 ಮಕ್ಕಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಈಗ ನಮ್ಮ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಲಸಿಕೆಯಿಂದ ವಂಚಿತರಾಗಬಾರ್ದು. ಈಗಾಗಲೇ ನಮ್ಮ ದೇಶವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಈಗಾಗಲೇ ನಾವು ಅನೌನ್ಸ್ ಮಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗುತ್ತೆ. ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ, ಕೆಲವು ರಾಷ್ಟ್ರಗಳಲ್ಲಿ ಈ ಪೋಲಿಯೋ ವೈರಸ್ ಕಂಡು ಬಂದಿದೆ. ಸೊ ಆದರೆ ನಾವು ಈಗಾಗಲೇ ಏನು ನಾವು ಪೋಲಿಯೋ ಮುಕ್ತ ಅಂತ ಏನು ನಾವು ದೃಢೀಕರಿಸ್ಕೊಂಡಿದ್ವಿ, ಅದು ಮುಂದುವರಿಬೇಕು. ಅದು ನಮ್ಮೆಲ್ಲರೂ ಜವಾಬ್ದಾರಿ. ಇದರಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಎಲ್ಲ ಹೆಲ್ತ್ ಸಿಬ್ಬಂದಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಎಲ್ಲಕ್ಕಿಂತ ಪ್ರಮುಖವಾಗಿ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರಲ್ಲಿ ಅರಿವು ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜಾಥಾ ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕ ಅರಿವನ್ನು ಇವತ್ತು ಮೂಡಿಸ್ತಾ ಇದ್ದೀವಿ. ಸೊ ಇವತ್ತು 28ನೇ ತಾರೀಕು ಬೂತ್ಗಳನ್ನು ಏನು ಮಾಡಿದ್ದಾರೆ, ಸುಮಾರು ನಮ್ಮಲ್ಲಿ 1085 ಪೋಲಿಯೋ ಬೂತ್ಗಳನ್ನು, ಅಲ್ಲಲ್ಲಿ ಸುಮಾರು 1162 ಲಸಿಕಾ ತಂಡಗಳನ್ನು ನಿಯೋಜನೆ ಮಾಡಿ 2324 ಲಸಿಕಾಕಾರರಿಂದ 235 ಮೇಲ್ವಿಚಾರಕರಿಂದ ಒಟ್ಟು ಈಗಾಗಲೇ ಹೇಳಿದಾಗೆ 1,27,641 ಮಕ್ಕಳಿಗೆ ಲಸಿಕೆಯನ್ನು ಹಾಕೋದಕ್ಕೆ ನಾವು ಈಗಾಗಲೇ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಅದರಂತೆ ನಾವು 28ನೇ ತಾರೀಕು ಬೂತ್ಗಳಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಕಡ್ಡಾಯವಾಗಿ ಈಗ ಹುಟ್ಟಿನಿಂದ 5ನೇ ವರ್ಷದವರೆಗೆ ಏನು ಮಕ್ಕಳಿದ್ದಾರೆ ಅವರು ಕಡ್ಡಾಯ ಕರ್ಕೊಂಡು ಹೋಗಬೇಕು. ಅದರಲ್ಲಿ ಯಾರಾದರೂ ವಂಚಿತರಾದರೆ ನಂತರದಲ್ಲಿ 3 ದಿನಗಳ ಕಾಲ ಅವರು ಮನೆಗೆ ಭೇಟಿ ನೀಡಿ ಲಸಿಕೆಯನ್ನು ಹಾಕ್ತಕ್ಕಂಥ ಕ್ರಮವನ್ನು ವಹಿಸ್ತಾರೆ.